ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಸ್ ಐಟಮ್ಸ್ಗಳನ್ನ ಮಾಡಿದ್ದೀನಿ. ಸೊ ಅದು ಯಾವ್ದು ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಈಗಾಗಲೇ ಮೀಶೋನಲ್ಲಿ ಆರ್ಡ್ರ್ ಮಾಡಿದಂಥ ಒಂದಷ್ಟು ಪ್ರಾಡಕ್ಟ್ಗಳನ್ನ ವಿಡಿಯೋ ಮಾಡಿದ್ದೀನಿ. ಅದು ನಮ್ಮ ಚಾನಲಲ್ಲಿದೆ. ಮತ್ತು ಆಫ್ಲೈನ್ ಶಾಪಿಂಗ್ ಅಂದರೆ ಬೆಂಗಳೂರಲ್ಲಿ ಒಂದಷ್ಟು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಮತ್ತು ಬೇರೆ ಬೇರೆ ಕಡೆ ನಾನು ಆಫ್ಲೈನ್ ಶಾಪಿಂಗ್ ಮಾಡಿ ಅದನ್ನು ನಾನು ನಮ್ಮ ಚಾನಲ್ ವಿಡಿಯೋನ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ ಮಾಡಿ. ಸೊ ನಿಮ್ಗೆ ಯಾರಿಗಾದ್ರು ಯೂಸ್ಫುಲ್ ಆಗ್ಬೋದು. ಇವತ್ತಿನ ದಿನ ಮನೆಯಲ್ಲೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ರೀತಿ ಡೆಕೋರೇಷನ್ಸ್ ಐಟಮ್ಸ್ಗಳನ್ನ ಮನೆಯಲ್ಲೇ ನಾನೇ ಸ್ವತಃ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ. ಮೊದಲಿಗೆ ಇಲ್ಲಿ ನೋಡ್ಬೋದು, ಇದು ಪಿಕಾಕ್ದು ಅಂದರೆ ನವಿಲಿನ ಗರಿ. ಸೊ ಇದು ನಾನು ಇದು ನೆಟ್ಟನ್ನು ಹಾಕಿ ಆ ನೆಟ್ಟಿಗೆ ಒಳಗಡೆ ನಾನು ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ. ಅಂದರೆ ಸಿಪ್ಪೆ ತೆಗೆದಿರೋವಂಥ ತೆಂಗಿನಕಾಯಿನ ಅದರ ಮೇಲೆ ನಾನು ನೆಟ್ಟನ್ನು ಯೂಸ್ ಮಾಡಿ, ನೆಟ್ ಕ್ಲಾತನ್ನು ಅದಕ್ಕೆ ನಾನು ಗಮ್ ಸ್ಟಿಕ್ ಯೂಸ್ ಮಾಡಿಕೊಂಡು ನವಿಲು ಗರಿನ ಹಾಕಿದ್ದೀನಿ. ಸೊ ನೋಡೋದಕ್ಕೆ ತುಂಬ ಲುಕ್ ಕಾಣುತ್ತೆ. ನೋಡಿ, ನಾನು ಸಿಂಗಲ್ ಫ್ಲವರ್ಸ್ನ ತೊಗೊಂಡು ಇದರಿಗೆ ಡೆಕೋರೇಷನ್ಸ್ನ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬೇರೆ ಬೇರೆ ಡಿಸೈನ್ಸ್ನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇದು ನವಿಲುಗರಿ ಆಗಿರೋದ್ರಿಂದ ಲುಕ್ಕು ನೀಟಾಗಿ ಕಾಣಲ್ಲ ಅಂತ ಹೇಳಿ ನಾನು ತುಂಬ ಓವರ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದನ್ನು ಸಿಂಪಲ್ಲಾಗಿ ಮಾಡಿದ್ದೀನಿ. ಈ ಥರದ್ದು ನಾನು ಎರಡನ್ನು ಮಾಡ್ಕೊಂಡಿದ್ದೀನಿ. ಸೊ ಆ ಕಡೆ ಒಂದು ಈ ಕಡೆ ಒಂದು ಇರಲಿ ಅಂತ ಹೇಳಿ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾವುದೇ ರೀತಿ ಬೀಳೋ ಅಂಥದ್ದಾಗಲಿ, ಈಗ ತೆಂಗಿನಕಾಯಿ ಇಟ್ಟಾಗ ಸಮಸ್ಯೆ ಆಗುತ್ತೆ, ಬಿದ್ದೋಗೋದು, ಆ ಕಡೆ ಈ ಕಡೆ ಆಗೋದು. ಅದಕ್ಕೆ ಕೆಳಗಡೆ ನಾನು ಏನು ಮಾಡಿದೆ ಅಂದರೆ ಥರ್ಮಕೋಲು ಶೀಟ್ ಬರುತ್ತಲ್ಲ, ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅದು ಆ ಥರ್ಮಕೋಲ್ ಕಾಣಬಾರ್ದು ಅಂತೇಳಿ ಒಂದು ಕ್ಲಾತನ್ನ ಹಾಕಿ ನೀಟಾಗಿ ಕೂರಿಸೋದಕ್ಕೆ, ಅದು ಎಲ್ಲಿ ಕೂರಿಸಿದ್ರೆ ಅದಲ್ಲೇ ಇರಬೇಕು, ಆ ರೀತಿ ನೀಟಾಗಿ ಇರಲಿ ಅಂತೇಳ್ಬಿಟ್ಟು ನಾನು ಇದನ್ನು ಹಾಕಿದ್ದೀನಿ. ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಸೇಮ್ ಅದೇ ರೀತಿ ಇನ್ನೊಂದನ್ನು ಮಾಡಿದ್ದೀನಿ. ಸೊ ಇದು ಚೆನ್ನಾಗಿದೆ. ಅದೇ ಕಲರ್ ಡಿಸೈನ್ನ ಅದು ಕ್ಲಾತು ಚೇಂಜ್ ಮಾಡಿದ್ದೀನಿ, ಮತ್ತು ಇದು ಡಿಸೈನು ಚೇಂಜ್ ಮಾಡಿದ್ದೀನಿ. ಸೇಮ್ ಅದೇ ರೀತಿ ಏನೂ ಮಾಡಿಲ್ಲ. ಸೊ ನೋಡ್ಬೋದು, ಇದೊಂಥರ ಡಿಸೈನ್ನ ನಾನು ಮಾಡಿದ್ದೀನಿ. ಸೇಮ್ ಇದೂ ಎರಡನ್ನು ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಸಿಂಪಲ್ಲಾಗಿ ಸಾಕು, ಸ್ಟೋನ್ಸ್ ಎಲ್ಲ ಹಾಕಿ ಮಾಡಿ ಅದು ಸಾಕು ಅಂತ ಅನ್ನಿಸ್ತು ನನಗೆ. ತುಂಬ ಓವರು ಡೆಕೋರೇಷನ್ಸ್ ಇದನ್ನು ಚೆನ್ನಾಗಿ ಕಾಣಲ್ಲ ಅನ್ನೋ ರೀಸನ್ಗೆ. ಅದಾದಮೇಲೆ ತಾವರೆ ಹೂವು ಅಂದರೆ ಲೋಟಸ್ಸು ಫ್ಲವರ್ಸು ನಾನು ಮಾಡ್ಕೊಂಡಿರೋಂತಹ ಲೋಟಸ್. ಇದರಲ್ಲಿ ದೀಪ ಸ್ಟ್ಯಾಂಡ್ನ ಇಡ್ಬೋದು, ಅಥವಾ ನಾವೇನು ಡೆಕೋರೇಷನ್ಸ್ ಮಾಡ್ಕೊಂಡಿರೋಂಥ ಐಟಮ್ಸ್ಗಳನ್ನ ಇಡ್ಬೋದು. ಸೊ ನಾವು ಇದರಲ್ಲಿ ಏನು ಬೇಕಾದರೂ ಇಟ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ವಿಗ್ರಹಗಳು, ಪೂಜೆಗೆ ಇಡೋವಂಥ ವಿಗ್ರಹಗಳಿದ್ದರೆ ಅದನ್ನು ಇಟ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಆ ಥರದ್ದನ್ನು ನಾನು ಎರಡನ್ನು ಮಾಡ್ಕೊಂಡಿದ್ದೀನಿ. ನಾನು ಇದರಿಗೆ ಪ್ಲಾಸ್ಟಿಕ್ಕು ಬಾಕ್ಸ್ ಬರುತ್ತಲ್ಲ, ಆ ಥರದನ್ನ ಯೂಸ್ ಮಾಡಿದ್ದೀನಿ. ಸೊ ಇದು ಕಾಣಬಾರ್ದು ಅಂತಂದರೆ ನೀವು ಒಳಗಡೆ ಏನಾದರೂ ಕ್ಲಾತು ಅಥವಾ ಏನಾದರೂ ಬೇರೆ ಕಲರ್ ಪೇಂಟಿಂಗ್ ಮಾಡ್ಕೊಳ್ಳೋದು ಏನಾದರೂ ಮಾಡ್ಕೋಬೋದು. ಸೊ ಸದ್ಯಕ್ಕೆ ನಾನು ಅದು ಕಾಣಲ್ಲ ಅಂತ ಹೇಳಿ ನಾನು ಅದು ಫುಲ್ ಮಾಡ್ತೀನಿ. ಸೊ ಅದರಿಂದ ನಾನೇನು ಪೇಂಟ್ ಏನು ಮಾಡಿಲ್ಲ, ನಾರ್ಮಲಾಗಿ ಹಾಗೇ ಬಿಟ್ಟಿದ್ದೀನಿ. ಸೊ ಬೇಕು ಅಂತಂದರೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಅದಾದಮೇಲೆ ಹ್ಯಾಂಗಿಂಗ್ಸ್ನ ಮಾಡಿದ್ದೀನಿ. ಸೊ ಇದು ನಾನು ಮನೆಯಲ್ಲೇ ಕ್ಲಾತಿಂದ ಯೂಸ್ ಮಾಡಿರೋದು, ಸಿಲ್ಕ್ ಕ್ಲಾತು. ಮತ್ತು ಬೀಡ್ಸನ್ನು ಹಾಕಿದ್ದೀನಿ. ಇದು ಹ್ಯಾಂಗಿಂಗ್ಸು ನಾವು ದೀಪ ಸ್ಟ್ಯಾಂಡಿಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ದೀಪ ಸ್ಟ್ಯಾಂಡಿಗೆ ಅಂತಲೇ ನಾನು ಹ್ಯಾಂಗಿಂಗ್ಸ್ನ ಹಾಕಿ ಮಾಡಿದ್ದೀನಿ. ತುಂಬ ಇದೂ ಚೆನ್ನಾಗಿದೆ.
ಮನೆಗಳಲ್ಲಿ ನಾವು ಏನೇ ಮಾಡಿದ್ರು ಅದೊಂದು ನಾವೇ ಮಾಡಿದ್ದೀವಿ ಅಂತ ಸ್ಯಾಕ್ರಿಫೈಸ್ ಇರುತ್ತೆ ನಮಗೆ ಹಬ್ಬಕ್ಕೆ. ನಾವು ಈ ಥರ ಡೆಕೋರೇಷನ್ಸ್ಗಳನ್ನ ನಾವು ಮಾಡಿದ್ದೀವಿ ಅಂತ ಹೇಳಿ. ನನಗೆ ಟೈಮು ಕಡಿಮೆ ಇರೋದ್ರಿಂದ ನನಗೆ ಸಿಂಪಲ್ಲಾಗಿ ಆಗೋವಂಥ ವರ್ಕಲ್ಲಿ ಬೇಗ ಕಂಪ್ಲೀಟ್ ಆಗೋವಂಥ ವರ್ಕನ್ನು ನೋಡಿ ನಾನು ಮಾಡ್ಕೊಂಡಿದ್ದೀನಿ ಇದೆಲ್ಲನೂ. ಸೊ ಇದರಲ್ಲಿ ನಾನು 2 ಮಾಡಿದ್ದೀನಿ, 2 ದೀಪ ಸ್ಟ್ಯಾಂಡಿಗೆ. ಅದಾದಮೇಲೆ ಇದು ಸೊ ನಾನು ಇದು ಆನ್ಲೈನಲ್ಲಿ ನೋಡಿದೆ, ಬಟ್ ಕಾಸ್ಟು ತುಂಬ ಜಾಸ್ತಿ ಇತ್ತು. ಇದು ನಾನು ದೀಪಕ್ಕೆ ಕಟ್ಟೋದಕ್ಕೆ ಅಂತ ಮಾಡಿದ್ದೀನಿ. ಸೊ ದೀಪಕ್ಕೆ ಈ ರೀತಿ ಕಟ್ಕೋಬೋದು. ಇದು ನಾನು ನೆಟ್ಟೆಡ್ ಹಾಕಿದ್ದೀನಿ. ಸೊ ನೀವು ಅದನ್ನು ನೋಡಿದ್ರಲ್ಲ, ಸೇಮ್ ಅದೇ ಕ್ಲಾತೇ ನೆಟ್ಟೆಡ್ಗೆ ನೆಟ್ಟನ್ನು ಯೂಸ್ ಮಾಡಿದ್ದೀನಿ. ಸೊ 2 ಮಾಡ್ಕೊಂಡು 2 ದೀಪಸ್ತಂಭಕ್ಕೆ ಅಂತ ಹೇಳಿ. ಸೊ ಅದಕ್ಕೆ ನಾನು ಸ್ವಲ್ಪ ಮುಖಕ್ಕೆ ಡೆಕೋರೇಷನ್ಸ್ನ ಮಾಡಿದ್ದೀನಿ. ಸೊ ಬೇಕಾದರೆ ಇನ್ನು ನೀವು ಒಡವೆಗಳನ್ನ ಹಾಕ್ಕೋಬೋದು, ಇಯರಿಂಗ್ಸ್ ಏನು ಬೇಕಾದರೂ ಸೊ ಹಾಕ್ಕೋಬೋದು. ನಾನು ಇದನ್ನು ದಿಂಡು ಬರ್ತಲ್ಲ, ಹೂವಿನ ದಿಂಡು, ಸೊ ಅದನ್ನು ಯೂಸ್ ಮಾಡಿದ್ದೀನಿ. ಮತ್ತು ಇದು ನಾವು ಟೈಲರ್ ವರ್ಕ್ ಮಾಡೋದಕ್ಕೆ, ಇದು ಬ್ಲೌಸ್ ವರ್ಕ್ಗೆ ಇದಕ್ಕೆಲ್ಲನೂ ಯೂಸ್ ಮಾಡೋವಂಥದ್ದು ಲೀಫ್. ಅದು ಇದ್ರದ್ದು ಚೆನ್ನಾಗಿದೆ. ನನಗೆ ಇವೆರಡು ಇದನ್ನು ಮಾಡ್ಕೊಂಡಿದ್ದೀನಿ ದೀಪ ಸ್ತಂಭಕ್ಕೆ. ಅದಾದಮೇಲೆ ಇಲ್ಲಿ ನೋಡ್ಬೋದು, ದೀಪಗಳಿಗೆ ಒಂದಕ್ಕೆ ಸೀರೆನ ಬ್ಲೌಸ್ ಪೀಸ್ನ ಹಾಕಿದ್ದೀನಿ. ಸೊ ಇದು ಅದಾದಮೇಲೆ ಇದಕ್ಕೆ ಪಂಚೆನ ಹಾಕಿದ್ದೀನಿ. ಇದು ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಅದು ಆ ಕಡೆ ಈ ಕಡೆ ಹೋಗದೆ ಇರಲಿ ಅಂತ ಹೇಳಿ ಎಲ್ಲನ ಸ್ಟಿಚ್ ಮಾಡಿ, ಸೊ ಇದನ್ನು ನಾನು ಫಿನಿಶಿಂಗ್ ಮಾಡಿದ್ದೀನಿ. ಇದಕ್ಕೆ ಇನ್ನು ನಾನು ಒಡವೆ ಏನೂ ಹಾಕಿಲ್ಲ. ನಾನು ಹಬ್ಬಕ್ಕೆ ಒಂದೇ ಸರಿ ಹಾಕೋಣ ಅಂತ ಹೇಳಿ ಈಗೇನು ನಾನು ಒಡವೆಗಳನ್ನ ಹಾಕೋದಕ್ಕೆ ಹೋಗಿಲ್ಲ. ನೋಡ್ಬೋದು, ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ನವಿಲ್ ಗರಿನಲ್ಲಿ ಮಾಡಿರುವಂಥ ಅಮ್ಮನವ್ರಿಗೆ ನವಿಲು ಗರಿನಲ್ಲಿ ಈ ರೀತಿ ಅಂದರೆ ಗಾಳಿ ಬೀಸುವ ರೀತಿ ಮಾಡ್ಕೋಬೋದು, ಅಥವಾ ಸೈಡಲ್ಲಿ ಡೆಕೋರೇಷನ್ಸ್ಗಾದರೂ ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ. ಸೊ ನಾನು ಬ್ಯಾಕ್ ಸೈಡ್ ಏನೂ ಹಾಕಿಲ್ಲ, ಬರೀ ಫ್ರಂಟಿಗೆ ಮಾತ್ರ ಹಾಕಿದ್ದೀನಿ. ಸೊ ಬೇಡ ನಮಗೆ 2 ಕಡೆ ಕಾರಣ ನೀಟಾಗಿರಬೇಕು ಅಂತಂದರೆ ಇದನ್ನು ಸ್ಟಿಚ್ ಮಾಡ್ಕೊಬಿಟ್ರೆ ಸೊ 2 ಕಡೆನೂ ನೀಟಾಗಿ ಇರುತ್ತೆ, ಅದು ಏನು ತೊಂದರೆ ಆಗೋದಿಲ್ಲ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಅಷ್ಟೇ. ಅದಾದಮೇಲೆ ಸೊ ಬಾಳೆಗೊನೆ ನಾನು ಚಿಕ್ಕಪೇಟೆಯಲ್ಲಿ ಚಿಕ್ಕದು ತೊಗೊಂಬಂದಿದ್ದೆ, 1200 ಕೊಟ್ಟಿದ್ದೆ. ಅದು ಮೀಡಿಯಮ್ ಸೈಜು, ಅದು ಸ್ಮಾಲ್ ಸೈಜು, ಮೀಡಿಯಮ್ ಸೈಜು, ಬಿಗ್ ಸೈಜ್ ಅಂತ ಬರುತ್ತೆ. ಅದರಲ್ಲಿ ನಾನು ಮೀಡಿಯಮ್ ಸೈಜ್ ತಂದಿದ್ದೆ, ಬಟ್ ಅದು ನನಗೆ ಚಿಕ್ಕದು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನೇ ಮನೇಲಿ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ನನಗೆ ಇದಕ್ಕೆಲ್ಲನೂ ಒಂದು 400-500 ರುಪೀಸ್ ಆಗಿದೆ. ಬಟ್ ಇದು ನನಗಿನ್ನೂ ಬನಾನಾಸ್ ಇನ್ನೂ ಸ್ವಲ್ಪ ಸಾಲ್ಟೇಜ್ ಆಯಿತು. ನಾನು ಈಗ ಹಬ್ಬದ ಬ್ಯುಸಿಲಿ ಇರೋದ್ರಿಂದ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಸ್ವಲ್ಪ ಹಾಕ್ಕೋಬೇಕು ಇಲ್ಲಿವರೆಗೂ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟು ಹಬ್ಬ ಕಂಪ್ಲೀಟ್ ಆದಮೇಲೆ ಅದನ್ನು ಮಾಡ್ಕೊಳ್ಳೋಣ ಅಂತ. ಸೊ ಯಾವಾಗ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡ್ಬೋದು, ಸೊ ಬನಾನಾ ಫ್ಲವರ್ಸ್, ಇದು ಫುಲ್ ಮಾಡೋಣ ಇದನ್ನು ಅಂತ ಹೇಳಿ, ಅಥವಾ ಇನ್ನು ಸ್ವಲ್ಪ ಮೇಲೆ ಅದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ 2 ಬನಾನಾ ಗೊನೆನ ಮಾಡಿದ್ದೀನಿ. ಈಗ ಆಫ್ಲೈನಲ್ಲಿ ತೊಗೊಂಡಿರೋದು ಇದು 2. ಸೊ ಆಫ್ಲೈನಲ್ಲಿ ತೊಗೊಂಡಿರೋದಕ್ಕಿಂತ ನಾನು ಮಾಡಿರೋದು ನನಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸುತ್ತೆ. ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ಹೇಳಿ. ನಾನು ಆಫ್ಲೈನ್ ಶಾಪಿಂಗಲ್ಲಿ ತೋರಿಸಿದ್ದೀನಿ. ಸೊ ಅದು ಯಾವ ರೀತಿ ಇದೆ, ಇದು ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇಷ್ಟು ಐಟಮ್ಸು ನಾನು ಮನೇಲಿ ಮಾಡಿರೋದು.
ಅದ್ರ ಜೊತೆ ಇನ್ನೊಂದನ್ನು ಮಾಡಿದ್ದೀನಿ. ಸೊ ಮಗ್ಗಿನ ಜಡೆ ತುಂಬಾ ಚೆನ್ನಾಗಿ ಬಂದಿದೆ. ಮಗ್ಗಿನ ಜಡೆ ಮಾತ್ರ ನೋಡ್ಬೋದು. ಸೊ ಎಲ್ಲನೂ ಆರ್ಟಿಫಿಷಿಯಲ್ಲು ಫ್ಲವರ್ಸ್ದೇ, ರಿಯಲ್ ಮಗ್ಗಿನ ಜಡೆ ಥರನೇ ನನಗೆ ಕಾಣ್ತಿದೆ. ಸೊ ಆಲ್ಮೋಸ್ಟು ತುಂಬ ಜನ ನೋಡಿದವ್ರು ಹೇಳಿದ್ದು, ನನಗೂ ಅದೇ ರೀತಿ ಅಂತ ಅನ್ನಿಸ್ತು. ಬಟ್ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ಇನ್ನು ಇಲ್ಲಿ ನಾನು ಜಡೆನ ಹಾಕಬೇಕು. ಸೊ ಅದು ತಗೊಂಬಂದಿರಲಿಲ್ಲ ನಾನಿನ್ನು. ಅದನ್ನು ಹಬ್ಬದಷ್ಟಲ್ಲಿ ಹಾಕಿ ಹಬ್ಬಕ್ಕೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟರಲ್ಲಿ ರೆಡಿ ಮಾಡಿಕೊಂಡು ನಾನು ಅಮ್ಮನವ್ರಿಗೆ ಇದನ್ನು ಹಾಕ್ತೀನಿ. ನೋಡ್ಬೋದು ಮಗ್ಗಿನ ಜಡೆ ಹೇಗೆ ಬಂದಿದೆ ಅಂತ ಹೇಳಿ. 2 days ಟೈಮ್ ಆಯಿತು ನನಗೆ ಇದನ್ನು ಮಾಡೋದಕ್ಕೆ. ಇದೆಲ್ಲ ವರ್ಕನ್ನು ಮಾಡ್ಕೊಳ್ಳೋದಕ್ಕೆ 2 days ಟೈಮ್ ಆಯಿತು. ಆಲ್ಮೋಸ್ಟ್ ನಾನಿದು ಈ ಬ್ಯಾಕ್ ಸೈಡ್ ಇನ್ನೂ ಏನೂ ಹಾಕಿಲ್ಲ. ರೀಸನ್ ಏನು ಅಂದರೆ ಇಲ್ಲಿ ಜಡೆನ ಹಾಕಿ ಆಮೇಲೆ ಇದನ್ನು ಫಿನಿಶಿಂಗ್ ಮಾಡೋಣ ಅಂತ ಹೇಳಿ. ಸೊ ನಾನು ಬ್ಯಾಕ್ ಸೈಡ್ ಹಂಗೆ ಇಟ್ಟಿದ್ದೀನಿ. ಬಟ್ ಬ್ಯಾಕ್ ಸೈಡ್ ಏನೂ ಕಾಣದೇ ಇರೋದನ್ನು ಅದನ್ನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ. ಸೊ ನೋಡ್ಬೋದು, ಇದು ಒಂದಾಯ್ತಾ. ಮತ್ತು ಇನ್ನೊಂದು ಮುಖ್ಯವಾದ ಅದನ್ನು ತೋರಿಸ್ಬೇಕು, ಅದನ್ನು ತೋರಿಸ್ತೀನಿ. ನೋಡ್ಬೋದು. ಸೊ ತುಂಬ ಮುಖ್ಯವಾದಂಥ ಡೆಕೋರೇಷನ್ಸ್ ಈ ಸಾರಿ ನಾನು ಮಾಡಿರೋ ಅಂಥದ್ದು. ನೋಡಿ, ನಾನು ಡಾಲನ್ನು ಮಾಡಿದ್ದೀನಿ. ಸೈಡ್ ಡಾಲ್ ಅಥವಾ ವೆಲ್ಕಮ್ ಡಾಲ್, ನಾವು ಯಾವ ರೀತಿ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಇಲ್ಲಿ ಫ್ಲವರ್ಸನ್ನು ಇಟ್ಕೋಬೋದು ಅಥವಾ ಒಂದು ತಟ್ಟೆಯಲ್ಲಿ ಹೂವು ಹಾಕಿ ಹೂವು ಆದರೂ ಇಟ್ಕೋಬೋದು. ಸೊ ಏನು ಬೇಕಾದರೂ ಇಟ್ಕೋಬೋದು. ಆಗಾಗಲೇ ಬಳೆ ನಾನಿಲ್ಲಿ ಸ್ಟಿಚ್ ಮಾಡಿದ್ದೀನಿ. ಈ ರೀಸನ್ ಏನಂದರೆ ಅದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿ. ಆಲ್ಮೋಸ್ಟು ಇದಕ್ಕೆಲ್ಲ ಡೆಕೋರೇಷನ್ಸ್ನ ಮಾಡಿದ್ದೀನಿ. ಸೊ ಇದು ನಂದಿದು. ಇದನ್ನು ಡೆಕೋರೇಷನ್ ಮಾಡುವಾಗ ಸದ್ಯಕ್ಕೆ ನಾನು ತಂದಿರೋ ಐಟಮ್ಸ್ ಯಾವುದು ಕೆಳಗಡೆ ಇಲ್ಲದೆ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡಿದೆ ಇದಕ್ಕೆ. ಸೊ ಬೇಕಾದರೆ ತೆಗಿಯೋಣ ಆಮೇಲೆ ಅಂತ ಹೇಳಿ. ನೋಡ್ಬೋದು, ತುಂಬಾ ಚೆನ್ನಾಗಂತೂ ಬಂತು ನನಗೆ. ಇದು 2 ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಂತೂ ಬಂದಿದೆ. ಸೊ ಇನ್ನೊಂದು ತೋರಿಸ್ತೀನಿ, ನೋಡ್ಬೋದು. ವೆಲ್ಕಮ್ ಡಾಲ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಇದು 2. 2 ಮಾಡಿದ್ದೀನಿ. ಒಂದು ಆ ಕಡೆ ಒಂದು ಇಡೋದಕ್ಕೆ, ಈ ಕಡೆ ಒಂದು ಇಡೋದಕ್ಕೆ ಅಂತ ಹೇಳಿ. ನೋಡಿ, ಇದು ಮುಖಕ್ಕೂ ಅಷ್ಟೇ. ಇದಕ್ಕೆ ಈ ಸೈಡ್ ಹಾಕಿದ್ದೀನಿ, ಅದಕ್ಕೆ ಈ ಕಡೆ ಹಾಕಿದ್ದೀನಿ. ಅಂದರೆ 2 ಆ ಕಡೆ ಒಂದು ಈ ಕಡೆ ಒಂದು ಇಡೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ನೋಡ್ಬೋದು, ನಾನು ಮಾಡಿರೋವಂಥ ಡೆಕೋರೇಷನ್ಸ್ ಮನೆಯಲ್ಲೇ ಮಾಡಿರೋವಂಥದ್ದು ಇವೆಲ್ಲ, ಔಟ್ಸೈಡಿಂದ ತಂದಿರೋವಂಥದ್ದಲ್ಲ. ಸೊ ಇಷ್ಟೆಲ್ಲನೂ ಮನೆಯಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಔಟ್ಸೈಡಿಂದ ತಂದಿದ್ದೀನಿ. ಮತ್ತು ಒಂದಷ್ಟು ಡೆಕೋರೇಷನ್ಸು ಐಟಮ್ಸ್ಗಳನ್ನು ನಾನು ಆನ್ಲೈನ್ ಶಾಪಿಂಗೂ ಮಾಡಿದ್ದೀನಿ. ಸೊ ಇಷ್ಟೊಂದು ವಿಡಿಯೋಸ್ಗಳಲ್ಲೇ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ಸ್ ಮಾಡಿ. ಸೊ ಅದರಲ್ಲಿ ನಾನು ಇಷ್ಟೆಲ್ಲ ಹಾಕಿ ವಿಡಿಯೋಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು
ನಾನು ಮಾಡಿರೋಂಥ ಡೆಕೋರೇಷನ್ ಐಟಮ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ಸ್ ಮಾಡಿ, ಕಮೆಂಟ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನಷ್ಟು ಡೆಕೋರೇಷನ್ಸ್ ಐಟಮ್ಸ್ಗಳನ್ನ ಮತ್ತು ನಾನು ಮನೇಲಿ ಹಬ್ಬಕ್ಕೆ ಏನೇನು ತಯಾರಿಗಳನ್ನ ಮಾಡ್ಕೋತಿದ್ದೀನಿ ಅದರ ಡೀಟೇಲ್ಸ್ ಎಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನಲ್ಲಿ ಇಷ್ಟಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.